ನಮಸ್ಕಾರ ಸರ್. ಏನೋ ಮರಿ? ಸರ್, ಇದು ಶ್ರೀ ಸಾಯಿ ಸಂಕಲ್ಪ ಉಪ್ಪಿನಕಾಯಿ ಮತ್ತೆ ಹಪ್ಳ. ಇದನ್ನ ಊಟದ ಜೊತೆ ತಿಂತಾ ಇದ್ರೆ ಊಟನೇ ಬಿಟ್ಟು ಬರೀ ಉಪ್ಪಿನಕಾಯಿನೇ ತಿನ್ನೋಣ ಅನ್ಸುತ್ತೆ, ಅಷ್ಟೊಂದು ರುಚಿಯಾಗಿದೆ ಸರ್. ಹೌದಾ? ಹೌದು ಸರ್, ಇದು ಮನೇಲೆ ಮಾಡಿದ್ದು. ಎಷ್ಟು ಪ್ಯಾಕೆಟ್ ಬೇಕು ಹೇಳಿ? ಹೌದಾ ಅಂದೆ, ತಗೊಂತೀನಿ ಅಂತ ಹೇಳಿದ್ನಾ? ನೀನು ಒಬ್ಬನಿಗೇನ ಚೆನ್ನಾಗಿ ಮಾತಾಡೋ ಬರೋದು? ಪ್ಲೀಸ್ ತಗೊಳ್ಳಿ ಸರ್. ಬೇಡ, ಹೋಗೋ. ಏನಾಯ್ತು? ಬೇಡ ಅಂದ್ರು. ಏ ಮರಿ, ಎಷ್ಟು ಪ್ಯಾಕೆಟ್ ಇದೆ? ಎಲ್ಲ ತಗೊಂತೀನಿ ಬನ್ನಿ. ನೀನು ಯಾರಮ್ಮ? ನಾನು ಇವನ ಅಕ್ಕ ಸರ್. ಈ ಉಪ್ಪಿನಕಾಯಿ ತುಂಬಾ ಚೆನ್ನಾಗಿದೆ, ದಯವಿಟ್ಟು ತಗೊಳ್ಳಿ. ನೋಡಿದ್ರೆ ಗೊತ್ತಾಗುತ್ತೆ ಖುಷಿಯಾಗಿದೆ ಅಂತ. ಏನು ಹೆಸರು? ಶ್ರೀ ಸಾಯಿ ಸಂಕಲ್ಪ ಅಂತ. ನೀನು ಸುಮ್ಮನೆ ಇರೋ. ನಿನ್ನ ಹೆಸರೇನಮ್ಮ? ಅದಿತಿ ಸರ್. ಉಪ್ಪಿನಕಾಯಿ ತೋರ್ಸಮ್ಮ. ಅನಿ, ಒಂದು ನಿಮಿಷ ಈ ಕಡೆ ಬಾ. ಸರ್, ಈ ಉಪ್ಪಿನಕಾಯಿ ಮನೇಲೆ ಮಾಡಿದ್ದು, ತುಂಬಾ ರುಚಿಯಾಗಿರುತ್ತೆ, ತಗೊಳ್ಳಿ ಸರ್. ಹೌದಾ? ತುಂಬ ಚೆನ್ನಾಗಿದೆಮ್ಮ. ಎಷ್ಟು ಬಾಟ್ಲು ಬೇಕು ಸರ್? ನಿಮ್ಮ ತಮ್ಮನ್ನ ಮನೆ ಕಳಿಸು, ಅದು ಎಷ್ಟು ದುಡ್ಡು ಆಗುತ್ತೋ ನಾನೇ ಕೊಡ್ತೀನಿ. ಸರ್, ನನಗೆ ದುಡ್ಡೆಲ್ಲ ಏನು ಬೇಡ, ಇದು ತಗೊಳ್ಳಿ ಸಾಕು. ಯಾಕಮ್ಮ ಅಷ್ಟೊಂದು ಕಷ್ಟಪಡ್ತೀಯಾ? ಕೊಡ್ತೀನಿ ಅಂತ ಹೇಳಿದ್ನಲ್ಲ. ಫಸ್ಟು ನಿಮ್ಮ ತಮ್ಮನ್ನ ಮನೆಗೆ ಕಳಿಸು, ಅದೇನಿದೆಯೋ ಹಂಗೆ ಕೊಡ್ತೀನಿ. ಸರ್, ಬಿಡಿ ಸರ್. ರಾಕ್ಷಸ, ಮಕ್ಕಳು ಕಷ್ಟಪಟ್ಟು ದುಡಿಯೋದಕ್ಕೆ ಬಂದ್ರೆ ನಿನ್ನಂತವ್ರು ಕೆಟ್ಟ ಕಣ್ಣು ಅವ್ರನ್ನ ಬಿಡಲ್ವಾ? ಮತ್ತೆ ನಿಮ್ಮ ತಂದೆಯವ್ರು ಹೇಗಿದ್ದಾರೆ? ಚೆನ್ನಾಗಿದ್ದಾರೆ. ನಾಳೆ ಅವ್ರನ್ನ ಡಿಸ್ಚಾರ್ಜ್ ಮಾಡ್ತಾರೆ. ಲಕ್ಷ್ಮಮ್ಮ, ಯಾರಿವರು? ಅದೇನಾ, ಇವ್ರು ಹೇಳಿದ್ರಲ್ಲ ಒಬ್ರಿಗೆ ಆಕ್ಸಿಡೆಂಟ್ ಆಗಿತ್ತು, ಅವ್ರನ್ನ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಸೇರಿಸಿದೆ ಅಂತ. ಇವರು ಅವ್ರ ಮಗ. ನಮಸ್ಕಾರ. ಅವತ್ತು ನಿಮ್ಮ ಭಾವ ಸಹಾಯ ಮಾಡದೆ ಹೋಗಿದ್ದಿದ್ರೆ ಇವತ್ತು ನನ್ನ ತಂದೆ ನನ್ನ ಪಾಲಿಗಿರ್ತಿರ್ಲಿಲ್ಲ. ದೇವ್ರಿಚ್ಛೆ ಏನಿರುತ್ತೆ ಅದೇ ಆಗೋದು ಸರ್. ನಾವೆಲ್ಲ ಬರೀ ನೆಪ ಅಷ್ಟೇ. ರಾಘವ್ ಅವ್ರು ಇನ್ನು ಕೆಲಸದಿಂದ ಬಂದಿಲ್ಲ. ಅವ್ರ ಹತ್ರ ಸ್ವಲ್ಪ ಮಾತಾಡೋಣ ಅಂತ. ಇಷ್ಟೊತ್ತಾಗ್ಲೇ ಅವ್ರು ಬರ್ಬೇಕಿತ್ತು. ಬಹುಶಃ ಅವರಿಗೆ ಬಸ್ ಸಿಗೋದು ಲೇಟ್ ಆಗಿರ್ಬೋದು. ನೀವೇನು ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ ನೀವೇನ್ ಹೇಳ್ಬೇಕು ಅಂತ ಇದ್ರೋ ಅದನ್ನ ನನ್ ಮುಂದೆ ಹೇಳ್ಬೋದು. ಖಂಡಿತ. ನೋಡಿ ಲಕ್ಷ್ಮಿ ಅವರು, ದಯವಿಟ್ಟು ತಪ್ಪಾಗಬಹುದು. ನನ್ನ ತಂದೆ ಬೇರೆ ಅಲ್ಲ, ನನ್ನ ಪ್ರಾಣ ಬೇರೆ ಅಲ್ಲ. ಒಂದು ರೀತಿ ಹೇಳಬೇಕು ಅಂದರೆ ನಿಮ್ಮ ಯಜಮಾನರು ನನ್ನನ್ನು ಮತ್ತೆ ಬದುಕಿಸಿದ್ದಾರೆ. ಬೆಲೆನೇ ಕೆಟ್ಟಕ್ಕಾಗದಿರೋಷ್ಟು ದೊಡ್ಡ ಸಹಾಯ ಮಾಡಿದ್ದಾರೆ.
ಲಕ್ಷ್ಮಿ ಅವರು ದಯವಿಟ್ಟು ಇದನ್ನು ತಗೊಳ್ಳಿ. ನೀವು ಮಾಡಿರೋ ಸಹಾಯಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ, ಅದಕ್ಕೆ ಬೆಲೆ ಕಟ್ಟೋಷ್ಟು ದೊಡ್ಡ ಮನುಷ್ಯನೂ ನಾನಲ್ಲ. ಆದರೂ ನನ್ನ ಮೇಲಿರೋ ನಿಮ್ಮ ಋಣದ ಭಾರನ ಕಡಿಮೆ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತೀನಿ. ದಯವಿಟ್ಟು ಇದನ್ನು ತಗೊಳ್ಳಿ. ದಯವಿಟ್ಟು ತಪ್ಪು ತಿಳಿಬೇಡಿ. ನೀವೀಗ ಮಾಡ್ತಿರೋದು ತಪ್ಪು ಅಂತ ಹೇಳ್ತಿಲ್ಲ, ಆದ್ರೆ ನಿಮ್ ಋಣದ ಭಾರನ ಕಡಿಮೆ ಮಾಡ್ಕೊಳ್ಳೋ ನೆಪದಲ್ಲಿ ನಮಗ್ ನಾವೇ ಚಿಕ್ಕವ್ರು ಅನ್ಸೋ ಹಾಗೆ ಮಾಡ್ಬೇಡಿ. ಈ ಹಣ ಏನಾದ್ರೂ ನಾವು ತಗೊಂಡ್ರೆ ನಮ್ ಮುಂದೆನೆ ನಾವು ಸಣ್ಣವರಾಗ್ಬಿಡ್ತೀವಿ. ಅಯ್ಯೋ, ಅದು ಹಾಗಲ್ಲ. ನಿಮ್ಮ ಒಳ್ಳೆ ಮನಸ್ಸಿಂದ, ಒಳ್ಳೆ ಗುಣದಿಂದ ನೀವು ಯಾವತ್ತೂ ದೊಡ್ಡವರಾಗಿದ್ದೀರಿ. ಆದರೂ ನನ್ನ ಮನಸ್ಸಿನ ಸಮಾಧಾನಕ್ಕೋಸ್ಕರ ನಾನು ಇದನ್ನು ಕೊಡ್ತಾ ಇದ್ದೀನಿ. ದಯವಿಟ್ಟು ನೀವು ಇದನ್ನು ತಗೊಳ್ಳೇಬೇಕು. ನೀವಾದ್ರೂ ಒಂಚೂರು ಹೇಳಿ. ತಗೊಳ್ಳಿ ಲಕ್ಷ್ಮಿ ಅವರು. ಬೇಡ ಸರ್, ಸದ್ಯಕ್ಕೆ ದೇವರು ನಮಗೆ ಚೆನ್ನಾಗೇ ಇಟ್ಟಿದ್ದಾನೆ. ನೋಡಿ, ದುಡ್ಡು ಅನ್ನೋದು ದುಡ್ದಾಗ ಕೈ ಸೇರುತ್ತಲ್ಲ, ಆಗಲೇ ಅದಕ್ಕೊಂದು ಬೆಲೆ. ಇಲ್ಲಾಂದ್ರೆ ಕೇವಲ ಅದೊಂದು ಕಾಗದ ಅನ್ನೋದನ್ನ ನಮ್ಮ ಲಕ್ಷ್ಮಮ್ಮ ತುಂಬ ನಂಬ್ತಾಳೆ. ನಿಮಗ್ ಬೇಜಾರ್ ಮಾಡ್ಬೇಕು ಅನ್ನೋ ಉದ್ದೇಶ ನಮ್ದಲ್ಲ. ಹಾಗೆ ನೋಡಿದ್ರೆ ನಿಮ್ ತಂದೆಯವ್ರನ್ನ ಉಳಿಸಿರೋದು ಆ ದೇವ್ರು. ನಮ್ಮ ಯಜಮಾನ್ರು ಕೇವಲ ನೆಪ ಮಾತ್ರ. ಅಷ್ಟಕ್ಕೂ ನಿಮ್ಗೆ ಈ ದುಡ್ಡು ಕೊಡ್ಲೇಬೇಕು ಅನ್ನೋದೇ ಆದ್ರೆ ಯಾವ್ದಾದ್ರೂ ದೇವಸ್ಥಾನಕ್ಕೋ ಇಲ್ಲ ಒಳ್ಳೆ ಕೆಲ್ಸಕ್ಕೋ ಕೊಟ್ಬಿಡಿ. ಆಗ ನಿಮ್ ಮನ್ಸಿಗೂ ಸಮಾಧಾನ ಆಗತ್ತೆ. ಆದರೂ ರಾಘವ್ ಅವರು ಅವಶ್ಯಕತೆ ಇಲ್ಲ. ನನ್ನ ಲಕ್ಷ್ಮಿ ಮಾತೆ ನನ್ನ ಮನಸ್ಸಿನ ನಿರ್ಧಾರ. ಸರ್, ದಯವಿಟ್ಟು ಈ ಹಣ ಬೇಡ. ನನ್ನ ಸಮಾಧಾನಕ್ಕೆ, ನಿಮ್ಮ ಸಮಾಧಾನಕ್ಕೋಸ್ಕರ ಆ ಸಂತೋಷನ ಕಿತ್ಕೋಬೇಡಿ ಸರ್. ಎಷ್ಟೇ ಹಣ ಇದ್ರೂ ಅದು ಸಂತೋಷಕ್ಕೆ ಸಾಟಿ ಆಗಲ್ಲ ಸರ್. ಈಗ ಈ ಹಣ ಕೊಟ್ಟು ಆ ಸಂತೋಷನ ಸ್ವಾರ್ಥವನ್ನು ನಾವು ಮಾಡಬೇಡಿ. ಸರ್, ನೀವ್ ಇಲ್ಲಿವರೆಗೂ ಬಂದಿರೋದು ನಮ್ಗೆಲ್ಲ ತುಂಬಾ ಖುಷಿಯಾಗಿದೆ. ಆದ್ರೆ ನೀವ್ ಈ ಕಾರಣಕ್ಕೆ ಬಂದಿರೋದು ನಮಗ್ ಬೇಜಾರಾಗಿದೆ. ಇಲ್ಲಿಗೆ ಬಂದು ನಿಮ್ಮೆಲ್ಲರ ಜೊತೆ ಮಾತಾಡೋವರೆಗೂ ನನ್ನ ಕಾರಣ ಅದೇ ಆಗಿತ್ತು ಲಕ್ಷ್ಮಿ. ಒಂದೇ ರೀತಿ ಇರೋ ಮನಸ್ಸುಗಳು ಒಬ್ರು ನಿರ್ಧಾರನ ಇನ್ನೊಬ್ರು ಸಪೋರ್ಟ್ ಮಾಡೋ ರೀತಿ. ಎಂಥದೇ ಪರಿಸ್ಥಿತಿ ಬಂದರೂ ಒಬ್ರನ್ನೊಬ್ರು ಬಿಟ್ಕೊಡ್ದಿರೋ ನಿಮ್ಮನ್ನೆಲ್ಲ ನೋಡಿದ್ಮೇಲೆ ಏನೂ ಕಾರಣ ಇದ್ದಲ್ಲೇ ಇಲ್ಲಿಗೆ ನಾನೂ ಬರಬೇಕು, ನಿಮ್ಮಲ್ಲಿ ನಾನೂ ಒಬ್ಬ ಆಗಿರ್ಬೇಕು ಅಂತ ಅನಿಸ್ತು. ಖಂಡಿತ ಬನ್ನಿ ಸರ್. ಸಾಧ್ಯ ಆದರೆ ನಾಳೆ ನಾನು ಲಕ್ಷ್ಮಿ. ಫಾರಿನ್ ಆರ್ಡ್ರೇನೋ ಸರಿ, ಆದರೆ ಮಿಕ್ಕಿದ ಆರ್ಡ್ರೆಲ್ಲ ಎಲ್ಲಿಂದ ಬಂತು, ಹೇಗೆ ಬಂತು, ಇದೆಲ್ಲ ಹೇಗೆ ಸಾಧ್ಯ ಆಯಿತು? ಅಂದ್ರೆ ನೀನು ಮನೆ ಮನೆಗೂ ಹೋಗಿ ಉಪ್ಪಿನಕಾಯಿ ಹಪ್ಪಳ ಮಾಡ್ದ? ನಾನು ಬೇಡ ಅಂತ ಹೇಳಿದೆ ತಾನೇ ನಿಂಗೆ? ಅದಿತಿ, ನೀನು? ಅಣ್ಣ, ಕವಿತಾ, ರಾಘವ, ತಪ್ಪಾಯ್ತು ಕಣ. ಅಮ್ಮ, ನೀನು ಮಾರಕ್ ಹೋಗಿದ್ದ?